ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದ. ನಮ್ಮ ಅಡುಗೆ ಮನೆಯೇ ನಮ್ಮ ರೋಗಗಳಿಗೆ ರಾಮಬಾಣ. ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಚಟ್ನಿ ಪುಡಿಗಳು. ಕರಿಬೇವಿನ ಚಟ್ನಿ ಪುಡಿ ಮತ್ತು ಹೆಸರು ಕಾಳಿನ ಚಟ್ನಿ ಪುಡಿ ಮತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ನೀವೆಲ್ಲರೂ ನುಗ್ಗೆ ಸೊಪ್ಪಿನ ಮತ್ತು ಕರಿಬೇವು ಸೊಪ್ಪಿನ ಚಟ್ನಿ ಪುಡಿನ ಕೇಳಿರ್ತೀರ, ಹೆಸರು ಕಾಳದ್ದು ಕೇಳಿರಲ್ಲ. ಬಟ್ ಮೂರನ್ನು ಯಾವ ರೀತಿ ಮಾಡೋದು, ಹೇಗೆ ನಮ್ಮ ದೇಹಕ್ಕೆ ಬೆನಿಫಿಷಿಯಲ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಬೀಜ, 1 ಕಪ್ಪಷ್ಟು ಚಟ್ನಿ ಕಡಲೆನ ತೊಗೊಂಡಿದ್ದೀನಿ. ಮತ್ತು ಒಂದು ಫುಲ್ 10 ರೂಪಾಯಿ ಕಟ್ಟೆ ಏನು ಸಿಗುತ್ತೆ ನಮಗೆ ಕರಿಬೇವು, ಅದನ್ನು ತೊಗೊಂಡಿದ್ದೀನಿ. ಮತ್ತು 4 ದೊಡ್ಡ ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಮತ್ತು ನಮಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿನ. ಸೊ ಫಸ್ಟ್ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಅಂದರೆ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನಾವೆಲ್ಲರೂ ಈ ಚಟ್ನಿ ಪುಡಿಗಳನ್ನ ಮನೇಲಿ ಮಾಡಿರ್ತೀವಿ, ತಿಂತಾನೂ ಇರ್ತೀವಿ. ಬಟ್ ಯಾವ ರೀತಿ ದೇಹಕ್ಕೆ ನಮಗೆ ಇದು ಬೆನಿಫಿಷಿಯಲ್ ಆಗಿರುತ್ತೆ ಅಂತ ಗೊತ್ತಿರಲ್ಲ ಅಲ್ವಾ. ಸೊ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಡೈಲಿ ಹೆಲ್ದಿ ರೆಸಿಪಿಗಳನ್ನ ನಿಮ್ಮ ಮುಂದೆ ನಿಮ್ಮ ಆರೋಗ್ಯಕ್ಕಾಗಿ ತಂದಿಡ್ತಾ ಇದ್ದೀನಿ. ಸೊ ಎಲ್ಲ ಮೆಣಸಿನ್ಕಾಯಿಗಳನ್ನ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಚಟ್ನಿ ಕಡಲೆನ ಕೂಡ ಸ್ವಲ್ಪ ಸ್ಮಾಲ್ ಆಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಕೈಯಲ್ಲೇ ಮುಟ್ಟೋಷ್ಟು ಬಿಸಿ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಕರಿಬೇವನ್ನ ಕೂಡ ನಾನಿಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ನೀವು ಕರಿಬೇವನ್ನ ಬಿಸಿ ಮಾಡ್ಕೋಬೇಕು. ಸೊ ಇದು ಯಾವುದಕ್ಕೆ ಉಪಯೋಗ ಕರಿಬೇವು ಅಂತಂದರೆ, ಫಸ್ಟ್ ಇದರಲ್ಲಿ ವಿಟಮಿನ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಹೇರಳವಾಗಿರುತ್ತೆ, ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ. ಯಾರಿಗೆಲ್ಲ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ, ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ, ಮತ್ತು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಸೊ ಅದಕ್ಕೋಸ್ಕರ ಈ ಕರಿಬೇವನ್ನ ನಾವು ದಿನನಿತ್ಯ ತಿನ್ನಬೇಕು. ಮಕ್ಕಳಲ್ಲಿ ಏನಾಗುತ್ತೆ, ಊಟ ಚೆನ್ನಾಗಿ ಮಾಡ್ತಿರಲ್ಲ, ಅವ್ರಿಗೇನಾಗುತ್ತೆ ಅನೆಮಿಕ್ ಆಗಿರ್ತಾರೆ, ಅವ್ರಿಗೆ ಐರನ್ ಕಮ್ಮಿ ಇರುತ್ತೆ. ಸೊ ಅವ್ರಿಗೆ ಇದನ್ನು ನಾವು ಜಾಸ್ತಿ ಯೂಸ್ ಮಾಡಬೇಕು. ಇನ್ನು ನಾನು ಇದಕ್ಕೆ ಕೊರಿಯಂಡರ್ ಲೀವ್ಸ್ನ ಕೂಡ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಯಾರು ಹಾಕ್ಕೊಳ್ಳಲ್ಲ, ದಿಸ್ ಈಸ್ ಆಪ್ಷನಲ್. ಬಟ್ ನಾನು ನನ್ನ ಮಗಳ ಹೆಲ್ತನ್ನು ಇಲ್ಲಿ ತಲೆಯಲ್ಲಿ ಇಟ್ಕೊಂಡು ಅವಳಿಗೆ ಏನೇನು ಡೆಫಿಷಿಯನ್ಸಿ ಇದೆ ಅದನ್ನು ನೋಡಿಬಿಟ್ಟು ನಾನು ಹಾಕ್ತಾ ಇರೋದು. ಸೊ ನನ್ನ ಮಗಳು ಜಸ್ಟ್ 1 ಇಯರು, ಅವಳಿಗೆ ನಾನು ಪರ್ಪಸ್ಲಿ ಇದನ್ನ ಮಾಡ್ತಾ ಇರೋದು. ಸೊ ಕರಿಬೇವನ್ನೆಲ್ಲ ನುಣ್ಣಗೆ ರುಬ್ಕೊಂಡ್ಮೇಲೆ ಅದಕ್ಕೆ ಚಟ್ನಿ ಕಡಲೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಮೆಂತ್ಯನ ನಾನು ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ. ಸೊ ಒಂದೊಂದನ್ನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಅವಾಗ ಏನಾಗುತ್ತೆ, ಮಕ್ಕಳಿಗೆ ತಿನ್ನೋವಾಗ ಅವ್ರಿಗೆ ಗೊತ್ತಾಗಲ್ಲ ಇದು ಇದರಿಂದ ಆಗಿದೆ ಮಾಡಿದ್ದಾರೆ ಅಥವಾ ಇದರಿಂದ ಇದೆ ಅಂತ. ಸೊ ಚೆನ್ನಾಗಿ ತಿಂತಾರೆ, ನಮಗೂ ಹೆಲ್ತಲ್ಲಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ಗಳಾದಾಗ ಟೆನ್ಷನ್ ಇರಲ್ಲ. ಸೊ ನೋಡಿ, ತುಂಬ ಮಕ್ಕಳಿಗೆ ಕಬ್ಬಿನಾಂಶ ಕಮ್ಮಿ ಇರುತ್ತೆ, ಐರನ್ ಡೆಫಿಷಿಯನ್ಸಿ ಇರುತ್ತೆ. ಸೊ ಅವ್ರಿಗೆಲ್ಲ ನೀವೇನು ಮಾಡ್ಬೋದು ಅಂದರೆ ದಿನನಿತ್ಯ ಕರಿಬೇವನ್ನ ಕೊಡಬೇಕಾಗತ್ತೆ. ಸೊ ಅದೇ ರೀತಿ ಮೆಣಸಿನ್ಕಾಯಿನ ಕೂಡ ಹಾಕಿ ರುಬ್ಕೊಂಡು ನಾನು ಇಲ್ಲೊಂದು ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ. ಸೊ ಪಾತ್ರೆಗೆ ಎತ್ತಿಟ್ಕೊಂಡು ನೋಡಿ, ಗಂಟು ಇಲ್ದಂಗೆ ಅದನ್ನು ಸ್ವಲ್ಪ ಬಿಡಿ ಬಿಡಿಯಾಗಿ ಇದನ್ನು ಮಾಡ್ಕೋಬೇಕು. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಚಟ್ನಿ ಕಡಲೆ ಜೊತೆ ನಾನಿಲ್ಲಿ ಕಡಲೆ ಬೀಜನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಕರಿಬೇವಿನ ಚಟ್ನಿ ಪುಡಿಗೆ ಯಾರೂ ಕಡಲೆ ಬೀಜ ಆ್ಯಡ್ ಮಾಡಲ್ಲ. ಬಟ್ ನಾನು ಯಾಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ, ಸ್ಪೆಷಲಿ ನಾನು ಇದನ್ನು ಮಾಡ್ತಾ ಇರೋದು ನನ್ನ ಮಗಳಿಗೆ. ಅವಳಿಗೆ ಕರಿಬೇವಿನ ಸ್ವಲ್ಪ ಕಹಿ ಕೂಡ ಗೊತ್ತಾಗಬಾರ್ದು, ಮತ್ತು ಅವಳಿಗೆ ಇದು ದಿನ ಅವಳನ್ನ ನಾವು ತಿನ್ನಿಸೋದ್ರಿಂದ ಊಟ ಅವಳು ಬಿಡಬಾರ್ದು, ಅವಳಿಗೆ ರುಚಿ ಅನ್ನಿಸ್ಬೇಕು ಬಾಯಿಗೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಕಡಲೆ ಬೀಜನ ಕೂಡ ಉಪ್ಪು ಹಾಕಿಬಿಟ್ಟು ರುಬ್ಕೊಂಡು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಅವಾಗೇನಾಗುತ್ತೆ, ದಿನ ಅವಳಿಗೆ ನಾನು ಕರಿಬೇವಿನ ಪುಡಿನೂ ಕೊಟ್ಟಂಗಾಗುತ್ತೆ, ಅವಳಿಗೆ ಟೇಸ್ಟಲ್ಲಿ ಅದು ಗೊತ್ತಾಗಲ್ಲ. ಸೊ ಇದು ನನ್ನ ಮೇನ್ ರೀಸನ್. ಸೊ ನೀವೆಲ್ಲ ಮನೇಲಿ ಮಾಡಿರ್ತೀರ, ಅದಕ್ಕೆ ನಾನಿಲ್ಲಿ ಬೆನಿಫಿಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇರೋದು. ಸೊ ಅದಾದಮೇಲೆ ತಣ್ಣಗಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪೀನಟ್ಸ್ ಆಗಿರ್ಬೋದು ಅಥವಾ ಚಟ್ನಿ ಕಡಲೆ ಪ್ರೋಟೀನ್ ಮತ್ತು ಫೈಬರಿಂದ ಹೇರಳವಾಗಿರುತ್ತೆ. ಸೊ ಗಾರ್ಲಿಕ್ನ ನಾವು ಡೈಲಿ ಯೂಸ್ ಮಾಡ್ತೀವಿ, ಬೆಳ್ಳುಳ್ಳಿನ. ಅದು ಆ್ಯಂಟಿಬ್ಯಾಕ್ಟೀರಿಯಲ್ ಆ್ಯಂಟಿವೈರಲ್ ಏನಾದರೂ ಇದನ್ನಿದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ, ಬ್ಲಡ್ ಲೆವೆಲ್ನ, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ ಇದು ಮಾಡುತ್ತೆ. ಕರಿಬೇವಿನ ಚಟ್ನಿ ಪುಡಿ ಆಯಿತು. ನೆಕ್ಸ್ಟ್ ನಾನಿಲ್ಲಿ ಮಾಡ್ತಾ ಇರೋದು ಹೆಸರು ಕಾಳು ಮತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಸೊ ನಾನು ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ, 1 ಕಪ್ ಆಗುವಷ್ಟು ಕಡಲೆಬೇಳೆ, ಜೀರಿಗೆ, ಮೆಂತೆ ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗಿರೋದು ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಈ ಥರ ಕಲರ್ ಚೇಂಜ್ ಆದಮೇಲೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, 1 ಕಪ್ ಆಗುವಷ್ಟು ಹೆಸರು ಕಾಳು, ಒಂದು ಹಿಡಿ ಹೆಸರು ಕಾಳಲ್ಲಿ 1 kgಗೆ ಏನು ಚಿಕನ್ ತಿಂದಾಗ ಎಷ್ಟು ಪ್ರೋಟೀನ್ ನಿಮಗೆ ಸಿಗುತ್ತೋ ಅಷ್ಟು ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಕೂಡ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದೆಲ್ಲನೂ ನಾನು ಪರ್ಪಸ್ಲಿ ನನ್ನ ಮಗಳಿಗೋಸ್ಕರನೇ ಟೇಸ್ಟ್, ಅವಳ ಬಾಯಿಗೆ ರುಚಿ ಬರೋ ಥರ ಮಾಡ್ತಾ ಇರೋದು. ಸೊ ಅದಕ್ಕೆ ಚಟ್ನಿ ಪುಡಿಗಳನ್ನ ಮಾಡುವಾಗ ಸ್ವಲ್ಪ ವೇರಿಯೇಷನ್ ನಿಮಗೆ ಅನಿಸುತ್ತೆ, ನಾವು ನಾರ್ಮಲಾಗಿ ಮಾಡ್ತೀವಲ್ಲ ಆ ಥರ ನಿಮ್ಗೆ ಅಲ್ಲ ಅಂತ ನಿಮಗೆ ಅನಿಸುತ್ತೆ ಅಷ್ಟೇ. ಬಟ್ ಇದು ಮಕ್ಕಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಇಲ್ಲಿ ಸೇಮ್ ಚಿಲ್ಲಿ ಪೌಡರ್, ಮಗುವಿಗೆ ಖಾರ ಎಷ್ಟು ಇದನ್ನಾಗುತ್ತೋ ಅಷ್ಟಕ್ಕೆ ಮಾತ್ರ ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರಿದ್ದರೆ ತೊಗೊಳ್ಳಿ. ಸೊ ಇದಕ್ಕೂ ಕೂಡ ನಾನು ಇಲ್ಲಿ ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದೆರಡನ್ನೂ ಚೆನ್ನಾಗಿ ನಾನಿಲ್ಲಿ
ಫ್ರೈ ಮಾಡ್ಕೊತಾ ಇದ್ದೀನಿ. ದೊಡ್ಡವ್ರಿಗೆ ಮಾಡಬೇಕಾದ್ರೆ ನೀವು ಖಾರ ಉಪ್ಪನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಸೊ ನಾನು ಇದನ್ನು ಏನು ಮಾಡ್ತಾಯಿದ್ದೀನಿ, ಆಲ್ರೆಡಿ ನಾನೇನು ಹೆಸರು ಕಾಳನ್ನ ಇದು ಮಾಡ್ಕೊಂಡಿದ್ನೋ ಅದಕ್ಕೆ ನಾನು ಇದನ್ನು ಹಾಕಿ ಸ್ವಲ್ಪ ತಣ್ಣಗಾಗೋರ್ಗು ಇದು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಪೂರ್ತಿ 1 ಕಟ್ ಆಗೋಷ್ಟು ನುಗ್ಗೆ ಸೊಪ್ಪನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಬೇಸಿಗೆ ಕಾಲ ಇದ್ದಾಗ ಏನು ಮಾಡ್ತೀವಿ, ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಿಗೆ ಇದು ಮಾಡ್ತೀವಿ. ಬಟ್ ಇವಾಗ ಬೇಸಿಗೆ ಕಾಲ ಇಲ್ಲದೆ ಇರೋದ್ರಿಂದ ನಾನು ಇದನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಇಲ್ಲಿ ಅದನ್ನು ಬಾಡಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಬಿಸಿಲಿಗೆ ಬಾಡಿಸ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಓಕೆ, ಬಿಸಿಲಿಲ್ಲ ಅಲ್ವಾ, ಅದಕ್ಕೋಸ್ಕರ. ಸೊ ನೋಡಿ, ಫುಲ್ ಇದು ಬಾಡಬೇಕು. ಸೊ ಇದು ಫುಲ್ ಬಾಡ್ದಾಗ ಏನಾಗುತ್ತೆ, ಕೆಟ್ಟು ಹೋಗಲ್ಲ, ಹಸಿಯ ಇದನ್ನೆಲ್ಲ ಹೋಗಿಬಿಟ್ಟಿರುತ್ತಲ್ಲ, ಅದಕ್ಕೋಸ್ಕರ. ಸೊ ಈ ಥರ ಕ್ರಿಸ್ಪಿ ಆದಮೇಲೆ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಿ, 1/4 ಕಪ್ಪಷ್ಟು ಒಣ ತೆಂಗಿನಕಾಯಿನ ನಾನು ಇಲ್ಲಿ ಯೂಸ್ ಮಾಡ್ಕೊತಾ ಇರೋದು. ಯಾಕಂದರೆ ತೆಂಗಿನಕಾಯಿನೂ ಅವಳ ದೇಹಕ್ಕೆ ಹೋಗಬೇಕು, ಮತ್ತು ನುಗ್ಗೆ ಸೊಪ್ಪು ಹೋಗಬೇಕು, ಎಲ್ಲ ರೀತಿ ಹೋಗಬೇಕು. ಅವಳನ್ನ ಸಪ್ರೇಟಾಗಿ ಮಾಡಿಕೊಟ್ರೆ ಅವಳಿಗೆ ತಿನ್ನಲ್ಲ ಅಲ್ವಾ, ತಿನ್ನಿಸೋದು ತುಂಬ ಕಷ್ಟ ಆಗಿಬಿಡುತ್ತೆ ನನಗೆ. ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಎಲ್ಲನೂ ಮಿಕ್ಸ್ ಮಾಡಿ ಡೈಲಿ ಅವಳಿಗೆ ರಿಕ್ವೈರ್ಮೆಂಟ್ ಇರುವಂಥ ಕ್ವಾಂಟಿಟಿಯಲ್ಲಿ ಇದನ್ನು ಅವಳಿಗೆ ಆ್ಯಡ್ ಮಾಡಿ, ಅನ್ನ, ಚಪಾತಿ, ಮೊಸರು ಈ ಥರ ಆ್ಯಡ್ ಮಾಡಿ ನಾನು ಅವಳ ದೇಹಕ್ಕೆ ಸೇರಿಸ್ತಾ ಇದ್ದೀನಿ. ಅವಳೊಬ್ಳಿಗೆ ಎಲ್ಲ ನಮ್ಮ ಮನೇಲಿ ನಾವೆಲ್ಲರೂ ತಿಂತೀವಿ, ಬಟ್ ಮೇನ್ ಅವಳಿಗೆ. ನಾವಿಲ್ಲಿ ತೆಂಗಿನ ತುರಿನ ಯಾವಾಗ ಹಾಕ್ಕೋಬೇಕು ಅಂದರೆ ಫುಲ್ ಗ್ಯಾಸ್ನ ಆಫ್ ಮಾಡಿದಾಗ, ಓಕೆ, ಇರುವಂಥ ಪಾತ್ರೆ ಬಿಸಿಯಲ್ಲೇ ಚೆನ್ನಾಗಿ ಬಾಡ್ಕೊಂಡ್ಬಿಡುತ್ತೆ. ಇದೆಲ್ಲ ತಣ್ಣಗಾದಮೇಲೆ ನಾನೇನು ಮಾಡಿದ್ದೀನಿ ನೋಡಿ, ಇಲ್ಲಿ ಹೆಸರು ಕಾಳು ಮತ್ತು ಮೆಣಸಿನ್ಕಾಯಿ ಅದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಜಸ್ಟ್ ಡ್ರಮ್ ಸ್ಟಿಕ್ ಲೀವ್ಸು ಮತ್ತು ತೆಂಗಿನಕಾಯಿನ ಬಿಟ್ಟಿದ್ದೀನಿ. ಸೊ ಇಷ್ಟನ್ನೇ ನೀವು ಮಾಡಿಕೊಂಡ್ರೆ ಇದೇನಾಗ್ಬಿಡುತ್ತೆ, ನಿಮಗೆ ಹೆಸರು ಕಾಳು ಚಟ್ನಿ ಆಗುತ್ತೆ. ನಾನು ಅದರಲ್ಲೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಅರ್ಧ ಭಾಗದಷ್ಟಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಡ್ರಮ್ ಸ್ಟಿಕ್ ಲೀವ್ಸ್ನ ಸೇರಿಸಿ ಅದನ್ನೊಂದು ಚಟ್ನಿ ಪುಡಿನ ಮಾಡ್ಕೊತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ, ಇದು ಹೇಗಿತ್ತು ಅಂತ ಹೇಳಿ. ಸೊ ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ.